ವಿದ್ಯಾರ್ಥಿಗಳ 8ನೇ ತರಗತಿ ಗಣಿತ ಅದರಲ್ಲಿ ಅಧ್ಯಾಯ 6ರ ಅಪವರ್ತಿಸುವಿಕೆ ಅನ್ನೋ ಪಾಠದ ಅಭ್ಯಾಸ 6.4ರ 11ರಿಂದ 21ರವರೆಗಿನ ಪ್ರಶ್ನೆಗಳನ್ನು ವಿಡಿಯೋದಲ್ಲಿ ಬಿಡಿಸೋಣ. ಈ ಕೆಳಗಿನ ಹೇಳಿಕೆಗಳಲ್ಲಿರುವ ದೋಷಗಳನ್ನು ಹುಡುಕಿ ಸರಿಪಡಿಸಿ ಅನ್ನೋ ಲೆಕ್ಕಗಳನ್ನು ಇಂದಿನ ವಿಡಿಯೋದಲ್ಲಿ ಮಾಡಿದ್ವಿ. ಈಗ ಅದರ ಮುಂದುವರಿದ ಭಾಗ 11ರಿಂದ 21ರವರೆಗೂ ಇದೇ ರೀತಿಯ ಹೇಳಿಕೆಗಳ ದೋಷಗಳನ್ನು ಹುಡುಕಿ ಸರಿಪಡಿಸೋ ಲೆಕ್ಕಗಳನ್ನು ಮಾಡೋಣ. 11ನೇ ಪ್ರಶ್ನೆ y-3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು y² -9 ಅಂತ ಇದೆ. ಈಗ ಎಲ್ ಎಚ್ ಎಸ್ ಏನಿದೆ, ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು y-3 ಹೋಲ್ ಸ್ಕ್ವೇರ್. ಸೊ ಇದು ಯಾವ ರೂಪದಲ್ಲಿದೆ ಅಂತಂದರೆ a-b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a² + b² - 2ab ರೂಪದಲ್ಲಿದೆ. ಹಾಗಾಗಿ ಇಲ್ಲಿ ಎ ಜಾಗದಲ್ಲೇನಿದೆ y ಇದೆ, ಬಿ ಜಾಗದಲ್ಲೇನಿದೆ 3 ಇದೆ. ಸೊ ಅದ್ರ ಪ್ರಕಾರ ನಾವು ಬಿಡಿಸ್ತಾ ಹೋದರೆ y-3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a² ಅಂತಂದರೆ y² ಪ್ಲಸ್ b² ಅಂದರೆ 3² ಮೈನಸ್ 2 ಎ ಅಂತಂದರೆ ಎ ಜಾಗದಲ್ಲಿ y ಇದೆ, ಬಿ ಅಂತಂದರೆ ಬಿ ಜಾಗದಲ್ಲಿ 3 ಇದೆ. ಸೊ ಅಲ್ಲಿಗೆ y² + 9 ಮೈನಸ್ 3 6y. ಇದು ಎಲ್ ಎಚ್ ಎಸ್ಸಿಗೆ ಸಮ ಆಗಲ್ಲ. ಕಾರಣ ಎಲ್ ಎಚ್ ಎಸ್ ಏನಿದೆ, ಎಲ್ ಎಚ್ ಎಸ್ ಅನ್ನೋದು ಆರ್ ಎಚ್ ಎಸ್ಸಿಗೆ ಸಮ ಅಲ್ಲ. ಕಾರಣ ಆರ್ ಎಚ್ ಎಸ್ ಅನ್ನೋದೇನಿದೆ y² - 9 ಇದೆ. ಸೊ ಹಾಗಾಗಿ ಸರಿಯಾದ ಸಮೀಕರಣ ಏನು, y-3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇದೆ ಯಾವುದು y² + 9 - 6y ಅನ್ನೋದಾಗಿದೆ. ಇನ್ನು 12ನೇ ಲೆಕ್ಕ z + 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು z² + 25 ಅಂತ ಇದೆ. ಫಸ್ಟ್ ಎಲ್ ಎಚ್ ಎಸ್ ತಗೊಳ್ಳೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಇದು ಯಾವ ರೂಪದಲ್ಲಿದೆ ಅಂತಂದರೆ a + b ಹೋಲ್ ಸ್ಕ್ವೇರ್ ರೂಪದಲ್ಲಿದ್ದು ಅದರ ಸೂತ್ರ ಏನು, a² + b² + 2ab ಅಂತ. ಇಲ್ಲಿ ಎ ಜಾಗದಾಗ ಏನಿದೆ z ಇದೆ, ಬಿ ಜಾಗದಾಗ ಏನಿದೆ 5 ಇದೆ. ಸೊ ಹಾಗಾಗಿ a² ಅಂತಂದರೆ ಏನು z² + b² ಅಂತಂದರೆ 5² + 2a ಅಂತಂದರೆ z, ಬಿ ಅಂತಂದರೆ 5. ಸೊ ಅಲ್ಲಿಗೆ z² + 25 + 5 10z. ಸೊ ಇದು ಇದರ ಉತ್ತರ ಆಗುತ್ತೆ. ಸೊ ಇದು ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ಏನಿದೆ ಆರ್ ಎಚ್ ಎಸ್ಸು z² + 25 ಅಂತ ಇದೆ, ಅಲ್ಲಿ 10z ಅನ್ನೋದಿಲ್ಲ. ಸೊ ದೇರ್ ಫಾರ್ ಸರಿಯಾದ ಸಮೀಕರಣ ಏನು, ಸರಿಯಾದ ಸಮೀಕರಣ ಅಥವಾ ಸರಿಯಾದ ಹೇಳಿಕೆ ಏನು ಇದೆ, ಯಾವುದು z + 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು z² + 25 + 10z ಅನ್ನೋದಾಗಿದೆ. 13ನೇ ಲೆಕ್ಕ 2a + 3b ಇಂಟು a - b ಇಸ್ ಈಕ್ವಲ್ ಟು 2a² - 3b² ಅಂತ ಇದೆ. ಇಲ್ಲಿ ನಾವು ಎಲ್ ಎಚ್ ಎಸ್ ತಗೊಳ್ಳೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 2a + 3b ಇಂಟು a - b ಅಂತ ಇದೆ. ಈಗ ಏನು ಮಾಡೋಣ, ಇದು ದ್ವಿಪದವನ್ನು ದ್ವಿಪದದಿಂದ ಗುಣಿಸೋದು ಅಂತ ಇದೆ. ಹಾಗಾಗಿ ಒಂದು ಸರಿ ಇದರಿಂದ ಗುಣಿಸೋಣ, ಒಂದು ಸರಿ ಇದರಿಂದ ಗುಣಿಸೋಣ, ಆಮೇಲೆ ನಂತರ 3b ಸಹ ಇವೆರಡನ್ನು ಗುಣಿಸ್ಕೊಳ್ಳೋಣ. ಅಲ್ಲಿಗೆ 2a ಇಂಟು a - b ಪ್ಲಸ್ 3b ಇಂಟು a - b ಇದನ್ನು ಗುಣಿಸ್ಕೊಂಡ್ರೆ a ಇಂಟು a² ಎಂತ a² 2a² ಮೈನಸ್ 2ab ಆಗುತ್ತಿದ್ದು, ಪ್ಲಸ್ 3 ಇಂಟು ab 3ab ಮೈನಸ್ 3b² ಅನ್ನೋದಾಯಿತು, ಮೈನಸ್ 3b². ಆಗ ನೋಡಿ 2a² ಇಲ್ಲಿ ಮೈನಸ್ 2ab ಪ್ಲಸ್ 3ab ಇದೆ, ಅಂದರೆ ಇದು ಸಜಾತಿ ಪದ, ನಾವು ಕೂಡೋದು ಕಳೆಯೋದು ಮಾಡ್ಬೋದು. ಹಂಗಾಗಿ 3ರಲ್ಲಿ 2 ಹೋದರೆ 1 ಎಂತ 1 ಪ್ಲಸ್ 1 ab ಮೈನಸ್ 3b². ಇದು ಎಲ್ ಎಚ್ ಎಸ್ ಆದಂಥ 2a² ಮೈನಸ್ 3b² ಸಮ ಇಲ್ಲ. ಕಾರಣ ಎ ಬಿ ಅನ್ನೋದು ಇಲ್ಲಿ ಬಿಟ್ಟು ಹೋಗಿದೆ. ಸೊ ಹಾಗಾಗಿ ಸರಿಯಾದ ಸಮೀಕರಣ 2a² ಪ್ಲಸ್ 1ab ಮೈನಸ್ 3b² ಆಗುತ್ತೆ. ಯಾವುದ್ರದ್ದು ಇದು, 2a ಪ್ಲಸ್ 3b ಇಂಟು a - b. ಇನ್ನು 14ನೇ ಲೆಕ್ಕ a + 4 ಇಂಟು a + 2 ಇಸ್ ಈಕ್ವಲ್ ಟು a² + 8 ಅಂತ ಇದೆ. ನಾವು ಎಲ್ ಎಚ್ ಎಸ್ ತೆಗೆದುಕೊಳ್ಳೋಣ. ಈಗ ಏನು ಮಾಡೋಣ, ಎನಿಂದ ಒಂದು ಸರಿ ಇದನ್ನು ಗುಣಿಸ್ಕೊಳ್ಳೋಣ, ನಂತರ 4ರಿಂದನೂ ಸಹ ಇದನ್ನು ಗುಣಿಸ್ಕೊಳ್ಳೋಣ. ಅಲ್ಲಿಗೆ a ಇಂಟು a + 2 ಪ್ಲಸ್ 4 ಇಂಟು a + 2. ಈಗ a ಇಂಟು a² ಆಯಿತು, 2 ಇಂಟು a 2a, 4 ಇಂಟು a 4a ಪ್ಲಸ್ 4 2 8 ಆಗುತ್ತೆ. ಈಗ a² ನೋಡಿ 2a 4a ಇವು ಸಜಾತಿ ಪದ ಕೂಡ್ಬೋದು, ಅಲ್ಲಿಗೆ 6a ಆಗುತ್ತೆ. 6a + 8 ಇದು
ಆರ್ ಎಚ್ ಎಸ್ ಆದಂಥ ಎ ಸ್ಕ್ವೇರ್ ಪ್ಲಸ್ 8ಕ್ಕೆ ಸಮ ಇಲ್ಲ, ಕಾರಣ 6a ಇಲ್ಲಿ ಇಲ್ಲ. ಹಾಗಾಗಿ ಸರಿಯಾದ ಸಮೀಕರಣ ಎ ಪ್ಲಸ್ 4 ಇಂಟು ಎ ಪ್ಲಸ್ 2 ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ 6a ಪ್ಲಸ್ 8 ಆಗಿದೆ. ಇನ್ನು 15ನೇ ಲೆಕ್ಕ ಎ ಮೈನಸ್ 4 ಇಂಟು ಎ ಮೈನಸ್ 2 ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ 8. ಇಲ್ಲಿ ಎಲ್ ಎಚ್ ಎಸ್ ತೆಗೆದುಕೊಳ್ಳೋಣ ನಾವು. ಎಲ್ ಎಚ್ ಎಸ್ಸು ಈಗ ಎನಿಂದ ಒಂದು ಸರಿ ಇದನ್ನು ಗುಣಿಸ್ಕೊಳ್ಳೋಣ, ನಂತರ 4ರಿಂದನೂ ಸಹ ಗುಣಿಸ್ಕೊಳ್ಳೋಣ. ಅಲ್ಲಿಗೆ ಎ ಇಂಟು ಎ ಮೈನಸ್ 2 ಮೈನಸ್ 4 ಇಂಟು ಎ ಮೈನಸ್ 2. ಈಗ ಗುಣಿಸ್ಕೊಳ್ಳೋಣ. ಎ ಇಂಟು ಎ ಸ್ಕ್ವಯರ್ ಮೈನಸ್ 2a ಮೈನಸ್ 4a ಮೈನಸ್ ಇಂಟು ಮೈನಸ್ ಪ್ಲಸ್ 4 2 8. ಈಗ ಎ ಸ್ಕ್ವೇರ್ ಇವೆರಡು ಸಜಾತಿ ಪದಗಳು, ಎರಡು ಕಡೆ ಮೈನಸ್ ಇರೋದ್ರಿಂದ ಕೂಡೋಣ. ಮೈನಸ್ 6a ಆಗುತ್ತೆ ಪ್ಲಸ್ 8. ಇದು ಅದಕ್ಕೆ ಆರ್ ಎಚ್ ಎಸ್ ಆದಂಥ ಎ ಮೈನಸ್ 8ಕ್ಕೆ ಸಮ ಇಲ್ಲ, ಕಾರಣ ಇಲ್ಲಿ ಪ್ಲಸ್ 8 ಮೈನಸ್ 6a ಬರಬೇಕಾಗಿತ್ತು. ಹಾಗಾಗಿ ದೇರ್ಫಾರ್ ಸರಿಯಾದ ಸಮೀಕರಣ ಏನು, ಎ ಮೈನಸ್ 4 ಇಂಟು ಎ ಮೈನಸ್ 2 ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಮೈನಸ್ 6a ಪ್ಲಸ್ 8 ಆಗಿದೆ. 16ನೇ ಲೆಕ್ಕ 3x² ಡಿವೈಡೆಡ್ ಬೈ 3x² ಇಸ್ ಈಕ್ವಲ್ ಟು 0 ಅಂತ ಇದೆ. ಫಸ್ಟ್ ನಾವು ಎಲ್ ಎಚ್ ಎಸ್ ತೆಗೆದುಕೊಳ್ಳೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 3x² ಬೈ 3x². ಸೊ ನೋಡಿ, 3x² ಒಂದಲೇ 3x² ಅಲ್ಲಿ 1 ಬರುತ್ತೆ. ಇದು ಆರ್ ಎಚ್ ಎಸ್ ಆದಂಥ 0ಕ್ಕೆ ಸಮ ಇಲ್ಲ. ಸೊ ದೇರ್ಫಾರ್ ಸರಿಯಾದ ಸಮೀಕರಣ ಏನು, 3x² ಡಿವೈಡೆಡ್ ಬೈ 3x² ಇಸ್ ಈಕ್ವಲ್ ಟು ಇದು ಕ್ಯಾನ್ಸಲ್ ಆಗಿ 1 ಉಳಿಯುತ್ತೆ. ಇದು ಸರಿಯಾದಂಥ ಸಮೀಕರಣ. 17ನೇ ಲೆಕ್ಕ 3x² ಪ್ಲಸ್ 1 ಡಿವೈಡೆಡ್ ಬೈ 3x² ಇಸ್ ಈಕ್ವಲ್ ಟು 1 ಪ್ಲಸ್ 1 ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ನಾವು ಫಸ್ಟ್ ಇಲ್ಲಿ ಎಲ್ ಎಚ್ ಎಸ್ ತೆಗೆದುಕೊಳ್ಳೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 3x² ಬೈ 1 ಡಿವೈಡ್ ಬೈ, ಈಗ ದ್ವಿಪದೋಕ್ತಿ ಇದೆ, ಕೆಳಗೆ ಏಕಪದೋಕ್ತಿ ಇದೆ. ನಾವೇನು ಮಾಡಬೇಕು, ಈ ದ್ವಿಪದೋಕ್ತಿಯನ್ನು ಏಕಪದೋಕ್ತಿಯಿಂದ ಭಾಗಿಸ್ಕೊಳ್ಳೋಣ, ಪ್ಲಸ್ ಹಾಕ್ಕೊಳ್ಳೋಣ. ಇಲ್ಲಿ 1 ಡಿವೈಡ್ ಬೈ 3x² ಅಂತ ಮಾಡ್ಕೊಳ್ಳೋಣ. ಇಲ್ಲಿ ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ಏನು ಬರುತ್ತಿದ್ದು, 1 ಪ್ಲಸ್ 1 ಡಿವೈಡ್ ಬೈ 3x² ಬಂತು. ಇದು ಆರ್ ಎಚ್ ಎಸ್ ಆದಂಥ 2ಕ್ಕೆ ಸಮ ಇಲ್ಲ. ಸೊ ದೇರ್ ಫಾರ್ ಸರಿಯಾದ ಸಮೀಕರಣ ಏನು, ಸರಿಯಾದ ಸಮೀಕರಣ 3x² ಪ್ಲಸ್ 1 ಬೈ 3x² ಇಸ್ ಈಕ್ವಲ್ ಟು ಏನು, 1 ಪ್ಲಸ್ 1 ಡಿವೈಡ್ ಬೈ 3x² ಇದರ ಉತ್ತರ. 18ನೇ ಲೆಕ್ಕ 3x ಡಿವೈಡೆಡ್ ಬೈ 3x ಪ್ಲಸ್ 2 ಅಂತ ಇದೆ, ಇಸ್ ಈಕ್ವಲ್ ಟು 1/2 ಅಂತ ಇದೆ. ನಾವು ಎಲ್ ಎಚ್ ಎಸ್ ತೆಗೆದುಕೊಳ್ಳೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 3x ಡಿವೈಡೆಡ್ ಬೈ 3x ಬೈ 2. ಈಗ ನಾವೇನು ಮಾಡ್ಬೋದು ಅಂತಂದರೆ, ಈ ಮೇಲೆ ಏಕಪದೋಕ್ತಿ ಇದೆ, ಕೆಳಗೆ ದ್ವಿಪದೋಕ್ತಿ ಇದೆ, ಇದನ್ನು ಭಾಗಿಸ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನು ಹಿಂಗೆ ಇಟ್ಕೋಬೇಕು. ಹಂಗಾಗಿ 3x ಡಿವೈಡ್ ಬೈ 3x ಪ್ಲಸ್ 2 ಹೀಗೆ ಬರೆಯೋಕ್ಕೆ ಸಾಧ್ಯ. ಇದು ಆರ್ ಎಚ್ ಎಸ್ ಆದಂಥ ಯಾವುದು, ಆರ್ ಎಚ್ ಎಸ್ ಆದಂಥ 1/2ಗೆ ಸಮ ಇಲ್ಲ. ಸೊ ದೇರ್ ಫಾರ್ ಸರಿಯಾದ ಸಮೀಕರಣ ಏನು, 3x ಡಿವೈಡ್ ಬೈ 3x ಪ್ಲಸ್ 2 ಇಸ್ ಈಕ್ವಲ್ ಟು 3x ಡಿವೈಡ್ ಬೈ 3x ಪ್ಲಸ್ 2 ಆಗಿದೆ. ಇನ್ನು 19ನೇ ಲೆಕ್ಕ 3 ಡಿವೈಡೆಡ್ ಬೈ 4x ಪ್ಲಸ್ 3 ಇಸ್ ಈಕ್ವಲ್ ಟು 1/4x ಅಂತ ಇದೆ. ನಾವು ಎಲ್ ಎಚ್ ಎಸ್ ತೆಗೆದುಕೊಳ್ಳೋಣ. ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 4x ಪ್ಲಸ್ 3. ಇದನ್ನು ಹೀಗೆ ಬರೆಯೋಕ್ಕೆ ಸಾಧ್ಯ, ಏನೂ ಮಾಡಲಿಕ್ಕಾಗಲ್ಲ. ಇದು 3x ಬೈ 4x ಪ್ಲಸ್ 3 ಅಂತಲೇ ಬರೆಯೋಕ್ಕೆ ಸಾಧ್ಯ. ಇದು ಆರ್ ಎಚ್ ಎಸ್ ಆದಂಥ 1/4xಗೆ ಸಮ ಇಲ್ಲ. ಸೊ ಹಾಗಾಗಿ ಸರಿಯಾದ ಸಮೀಕರಣ ಏನು, 3/4x ಪ್ಲಸ್ 3. ಇದು ಏನು ಹೀಗೆ ಬರೆಯೋಕ್ಕೆ ಸಾಧ್ಯ, 3 ಡಿವೈಡೆಡ್ ಬೈ 4x ಪ್ಲಸ್ 3. ಇನ್ನು 20ನೇ ಲೆಕ್ಕ 4x ಪ್ಲಸ್ 5 ಡಿವೈಡೆಡ್ ಬೈ 4x ಇಸ್ ಈಕ್ವಲ್ ಟು 5 ಅಂತ ಇದೆ. ನಾವು ಈಗ ಅದನ್ನು ಎಲ್ ಎಚ್ ಎಸ್ ಅಂತ ತೆಗೆದುಕೊಳ್ಳೋಣ. ಎಲ್ ಎಚ್ ಎಸ್ ಅಂತ ತಗೊಂಡ್ರೆ 4x ಪ್ಲಸ್
5/4x. ಈಗ ದ್ವಿಪದೋಕ್ತಿ ಮೇಲೆ ಇರೋದ್ರಿಂದ ನಾವು ದ್ವಿಪದೋಕ್ತಿಯನ್ನು ಭಾಗ ಮಾಡಿ ಏನು ಒಂದೊಂದೇ ಏಕಪದದಿಂದ ಭಾಗಿಸ್ಕೊಂತ ಹೋಗೋಣ. 5/4x. ಈಗ 4x/4x 5/4x. ಇಲ್ಲಿ 4x ಕ್ಯಾನ್ಸಲ್ ಆಯಿತು. ಅಲ್ಲಿಗೆ ಏನು ಉಳಿಯುತ್ತೆ? ಇದು 1 ಪ್ಲಸ್ 5/4x. ಇದು ಯಾವುದಕ್ಕೆ ಸಮ ಇಲ್ಲ ಅಂತಂದರೆ RHS ಆದಂಥ 5ಕ್ಕೆ ಸಮ ಇಲ್ಲ. ಸೊ ದೇರ್ ಫಾರ್ ಸರಿಯಾದ ಸಮೀಕರಣ ಏನು? 4x ಪ್ಲಸ್ 5/4x ಇಸ್ ಈಕ್ವಲ್ ಟು ಇದನ್ನು ಹೇಗೆ ಬರಿಬೋದು? 1 ಪ್ಲಸ್ 5/4x ಆಗಿದೆ. ಇನ್ನು 21ನೇ ಲೆಕ್ಕ ಏನು 7x ಪ್ಲಸ್ 5/5 ಇಸ್ ಈಕ್ವಲ್ ಟು 7x ಅಂತ ಇದೆ. ಇದನ್ನು LHS ಅನ್ನು ನಾವು ಏನು ತೆಗೆದುಕೊಳ್ಳೋಣ? 7x ಪ್ಲಸ್ 5/5 ಅಂತ ತೆಗೆದುಕೊಳ್ಳೋಣ. ಈ ಮೇಲೆ ದ್ವಿಪದೋಕ್ತಿ ಇದೆ, ಕೆಳಗೆ ಏಕಪದೋಕ್ತಿ ಇದೆ. ಹಂಗಾಗಿ ನಾವೇನು ಮಾಡ್ಬೋದು? ಈ ದ್ವಿಪದೋಕ್ತಿಯನ್ನು ಏಕಪದದಿಂದ ಭಾಗಿಸ್ಬೋದು. 7x/5 ಪ್ಲಸ್ 5/5 ಆಗುತ್ತೆ. ಈಗ 7x/5 ಹಾಗೆ ಇಡ್ಬೋದು. 5/5 ಕ್ಯಾನ್ಸಲ್ ಆದರೆ 1 ಉಳಿಯುತ್ತೆ. ಸೊ ಇದು RHS ಆದಂಥ 7xಗೆ ಸಮ ಇಲ್ಲ. ಸೊ ಹಾಗಾಗಿ ಸರಿಯಾದ ಸಮೀಕರಣ ಏನು? ಸರಿಯಾದ ಸಮೀಕರಣ 7x ಪ್ಲಸ್ 5/5 ಇಸ್ ಈಕ್ವಲ್ ಟು 7x/5 ಪ್ಲಸ್ 1.